ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಮತಗಳ್ಳತನ ಆರೋಪಕ್ಕೆ ಸಂಸದ ಮಲ್ಲೇಶ್ ಬಾಬು ಕಿಡಿಕಾರಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ್ದಾರೆ. 2023ರಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಾಗ ಯಾವುದೇ ಸಮಸ್ಯೆ ಇರಲಿಲ್ಲ. ಈಗ ಈ ರೀತಿಯ ಮಾತುಗಳು ಸಭ್ಯ ಅಲ್ಲ. ಮಹದೇವಪುರದ ಒಂದೇ ವಠಾರದಲ್ಲಿ 20 ಮನೆ ಇದೆ, 70 ಜನ ಬರೋದು ಸಾಮಾನ್ಯ ಅಂತ ರಾಹುಲ್ ಗಾಂಧಿ ಮಾತಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಸುಮಾರು 15-20 ಮನೆಗಳು, ಇನ್ನು 15-20 ಮನೆಗಳಿದ್ದಾಗ 70 ಜನ ಇದು ಬಂದಿರ್ತಾರೆ. ಮನೆ ಓನರ್ ಒಪ್ಪದಿದ್ದಾಗ ಇನ್ನು ಅವನ ಹೆಸರಲ್ಲೇ ಇರುತ್ತೆ, ಅಷ್ಟೇ ಅಲ್ಲ. 70 ಓಟ್ಗಳಿಂದ ಒಟ್ಟಾರದಲ್ಲಿರೋ 15-20 ಮನೆಗಳಿದ್ದಾಗ ಇನ್ನು 70 ಓಟ್ ಇರೋದು ಸಹಜ. ಮತ್ತೆ ಇನ್ನೊಂದು ಮನೆಯಲ್ಲಿ ಮನೆಯವ್ರದ್ದು 000 ಅಂತಿದೆ ಅಂತ ಹೇಳಿದ್ರು. ಆ ಮನೆಯವರು ಎಲ್ಲ ತೋರಿಸ್ತಾರೆ, ಇದೇ ವೋಟಿಂಗ್ ಕಾರ್ಡ್ ನಮ್ದು ಎಲೆಕ್ಷನ್ ಕಮಿಷನ್ ಅಂತ ಬಂದಿರೋದು ಅಂತ ತೋರಿಸ್ತಾರೆ. ಎಲೆಕ್ಷನ್ ಕಮಿಷನ್ ಇವಾಗ ರಿವೈಸ್ ಲಿಸ್ಟ್ ಬಂದಾಗ ಅರ್ಜೆಂಟಲ್ಲಿ ಏನೋ ಒಂದು ಮಾಡ್ತಾ ಇರ್ತಾರೆ. ಅರ್ಜೆಂಟ್ ಇದು ಮಾಡಿದಾಗ ಇವಾಗ ಏನೋ 000 ಅಂತ ಬಂದಿದೆ, ಅಷ್ಟೇ ಅಲ್ಲ. ಅದು ಬೇರೆ ಏನಿಲ್ಲವಲ್ಲ. ಆ ಮನುಷ್ಯ ಇದ್ದಾನೆ, ಅವನು ಅಲ್ಲೇ ಓಟ್ ಹಾಕೋನು, ಬೇರೆ ಎಲ್ಲೂ ಓಟ್ ಹಾಕಲ್ಲ ಇಲ್ವಲ್ಲ. ಎಲೆಕ್ಷನ್ ಕಮಿಷನ್ ಬಗ್ಗೆ ಮಾತಾಡಕ್ ಹೋದ್ರೆ ಅವರು ಆಮೇಲೆ ಯಾರು ಎಲೆಕ್ಟ್ರಲ್ ರೋಲ್ಸ್ ಯಾರು ಮಾಡಿದ್ದ? ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲ. 2024ರಲ್ಲಿ ಸ್ಟೇಟ್ ಗೌರ್ಮೆಂಟ್ ಇದ್ದಿದ್ದು ಕಾಂಗ್ರೆಸ್ ಅವರು, ಎಂಪ್ಲಾಯೀಸ್ ಇದ್ದಿದ್ದು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್. ಎಲ್ಲ ಬೇರೆ ಕಡೆಯಿಂದ ಬಂದೇನು ಮಾಡಲಿಲ್ವಲ್ಲ. ಎಲ್ಲ ಬಿಹಾರ, ರಾಜಸ್ಥಾನ, ಗುಜರಾತ್ ಇಂದ ಎಲ್ಲ ಬಂದು ಎಲೆಕ್ಟ್ರಲ್ ರೋಲ್ಸ್ ಮಾಡಿದ್ದಲ್ಲಿ ಲೋಕಲ್ ಅವ್ರೆ ಅಷ್ಟೇ ಅಲ್ಲ. ಬೆಂಗಳೂರಿನ ಜಯನಗರದ 5ನೇ ಬಡಾವಣೆಯ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಹಮ್ಮಿಕೊಂಡಿದ್ದಂತಹ ಶ್ರೀ ರಾಘವೇಂದ್ರ ಸ್ವಾಮಿಯವರ 354ನೇ ಆರಾಧನಾ ಸಪ್ತರಾತ್ರೋತ್ಸವದ ಸಮಾರೋಪ ಸಮಾರಂಭ ನಿನ್ನೆ ಸಂಪನ್ನಗೊಂಡಿದೆ. ಆರಾಧನಾ ಪ್ರಾರಂಭದ ಮುನ್ನ 3 ದಿನಗಳ ಕಾಲ ಶ್ರೀಮದ್ ರಾಮಾಯಣ ಪ್ರವಚನವನ್ನ ಶ್ರೀ ಪೇಜಾವರ ಮಠಾಧೀಶರಾದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ನಡೆಸಿಕೊಟ್ಟಿದ್ದಾರೆ. ಆರಾಧನೆ ಪರ್ವ ಕಾಲದಲ್ಲಿ ವಿಶೇಷ ಪೂಜಾ ವಿಧಿವಿಧಾನ ವಿಜೃಂಭಣೆಯಿಂದ ನೆರವೇರಿತು. ಆಗಸ್ಟ್ 8ರಿಂದ 14ರವರೆಗೆ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಅಂತ ನಂದಕಿಶೋರ್ ಆಚಾರ್ಯರು ತಿಳಿಸಿದ್ದಾರೆ. ಮಳೆರಾಯನ ಆರ್ಭಟಕ್ಕೆ ಉತ್ತರ ಕರ್ನಾಟಕ ಮಂದಿ ಹೈರಾಣಾಗಿದ್ದಾರೆ. ಬೆಳೆ ಕೈ ಸೇರೋ ಹೊತ್ತಿನಲ್ಲೇ ವರುಣದೇವ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಮಳೆರಾಯನ ಆರ್ಭಟ ಬಹಳ ಜೋರಾಗಿದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಜನ ಹೈರಾಣಾಗಿದ್ದಾರೆ. ಭಾರೀ ಮಳೆಗೆ ಆಸ್ಪತ್ರೆ ಆವರಣಕ್ಕೆ ಮಳೆ ನೀರು ನುಗ್ಗಿದೆ. ನಿರಂತರವಾಗಿ ಸುರಿದಂತಹ ಮಳೆಗೆ ಶಾಲಾ ಮಕ್ಕಳು ಮನೆಗೆ ಹೋಗೋದಕ್ಕೆ ಪರದಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ಪಟ್ಟಣದಲ್ಲಿ ನೂತನ ನ್ಯಾಯಾಲಯಗಳ ಸಂಕೀರ್ಣ ಉದ್ಘಾಟನೆ ಮಾಡಲಾಯಿತು. ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ವಿಭು ಬಖ್ರೂ ನ್ಯಾಯಾಲಯ ಕಟ್ಟಡ ಲೋಕಾರ್ಪಣೆ ಮಾಡಿದರು. ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ರಾಮಲಿಂಗಾರೆಡ್ಡಿ, ಸಂಸದ ಸಿಎನ್ ಮಂಜುನಾಥ್, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ಬಿವಿ ರೇಣುಕಾ ಉಪಸ್ಥಿತರಿದ್ದರು. ಉದ್ಘಾಟನೆಯ ಬಳಿಕ ನ್ಯಾಯಾಲಯದ ಸಂಕೀರ್ಣ ಪರಿಶೀಲಿಸಿದ ಗಣ್ಯರು ಶುಭ ಹಾರೈಸಿದರು. ತುಮಕೂರು ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗ್ತಾ ಇದ್ದು ರಸ್ತೆಗಳು ಜಲಾವೃತ ಆಗಿದೆ. ನಿರಂತರವಾಗಿ ಸುರಿದಂತಹ ಮಳೆಗೆ ವಾಹನ ಸವಾರರು ಹೈರಾಣಾಗಿದ್ದಾರೆ. ಬಸ್ ನಿಲ್ದಾಣ, ಅಂಗಡಿಗಳ ಬಳಿ ವಾಹನ ಸವಾರರು ಆಶ್ರಯ ಪಡೆಯುವುದಕ್ಕೆ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ತುಮಕೂರು, ಗುಬ್ಬಿ, ಕೊರಟಗೆರೆ, ಕುಣಿಗಲ್, ತಿಪಟೂರು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ಮಳೆರಾಯ ಬಿಟ್ಟು ಬಿಡದೆ ಸುರಿದು ಅವಾಂತರವನ್ನೇ ಸೃಷ್ಟಿ ಮಾಡಿದ್ದಾರೆ.
ದೇಶಾದ್ಯಂತ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮವನ್ನು ಮಾಡಿದೆ. ತುಂಗಾ ಜಲಾಶಯಕ್ಕೆ ವಿಶೇಷವಾಗಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ. ಕೇಸರಿ, ಬಿಳಿ, ಹಸಿರು ಬಣ್ಣದ ಲೈಟ್ಗಳಿಂದ ಡ್ಯಾಂ ಕಂಗೊಳಿಸ್ತಾ ಇದೆ. 22 ಕ್ರಸ್ಟ್ ಗೇಟ್ಗಳಿಗೂ ಕೂಡ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿದ್ದು ತುಂಗಾ ಜಲಾಶಯ ಜಗಮಗಿಸ್ತಾ ಇದೆ. ಶಿವಮೊಗ್ಗದ ಜಿಲ್ಲಾಧಿಕಾರಿ ಎಸ್ಪಿ ಕಚೇರಿ ಕೂಡ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಅಮರ್ಜಾ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ಆಳಂದ ಮತ್ತು ಅಫಜಲ್ಪುರ ತಾಲೂಕಿನ ಹಳ್ಳಕೊಳ್ಳಗಳು ಭರ್ತಿಯಾಗಿದೆ. ಮದರಾಕೆ ಗ್ರಾಮದ ಬಳಿ ಇರುವಂತಹ ಸೇತುವೆ ಮುಳುಗಡೆ ಹಿನ್ನೆಲೆ ವಾಹನ ಸವಾರರು ಪರದಾಡಿದ್ದಾರೆ. ಮದರಾಕೆ ಗ್ರಾಮದಿಂದ ದಿಕ್ಸಂಗ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದಾಗಿದ್ದು ನೀರಿನಲ್ಲಿ ಸೇತುವೆ ಮುಳುಗಿ ಜನರಿಗೆ ದಿಕ್ಕು ತೋಚದಂತಾಗಿದೆ. ಮುಂದೆ ಬರೋ ವರ್ಷಕರು ಫೋಟೋ ಇದೆ, ಅರ್ಧ ಫೋಟೋ ಇದೆ ಸದ್ಯ ಈ ಸತ್ಯ ನನ್ನೆಯಿಂದ ಡ್ಯಾಮೇಜ್ ಕಲಬುರಗಿಯಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ದೋಷಪೂರಿತ ಅಂತ ಆರೋಪಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಪರಿಶಿಷ್ಟ ಬಲಗೈ ಸಮುದಾಯದಿಂದ ವರದಿಯ ಪ್ರತಿಯನ್ನ ಸುಟ್ಟು ಪ್ರತಿಭಟನಾ ನಿರತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಒಳ ಮೀಸಲಾತಿ ರಕ್ಷಣಾ ಸಮಿತಿ ನೇತೃತ್ವದಲ್ಲಿ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಲಾಗಿದೆ. ನಗರದ ಜಗತ್ ವೃತ್ತದಿಂದ ಡಿಸಿ ಕಚೇರಿಯವರೆಗೂ ಕೂಡ ರ್ಯಾಲಿ ಮಾಡಿ ಆಕ್ರೋಶವನ್ನ ಹೊರಹಾಕಲಾಗಿದೆ. ವರದಿ ಜಾರಿ ಮಾಡಿದ್ರೆ ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡಿದಂತಾಗುತ್ತೆ. ನಾಗಮೋಹನ್ ದಾಸ್ ವರದಿ ಜಾರಿ ಮಾಡದಂತೆ ಹಾಗೂ ಮರು ಸಮೀಕ್ಷೆಯನ್ನ ನಡೆಸುವಂತೆ ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರ ಕನ್ನಡಿಗರ ಮೇಲೆ ಹಿಂದಿ ಹೇರಿಕೆ ಮಾಡ್ತಾ ಇದೆ ಅಂತ ಆರೋಪಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಪ್ರತಿಭಟನೆ ಮಾಡಿದೆ. ರಾಜ್ಯದಲ್ಲಿ ಕನ್ನಡ, ಇಂಗ್ಲಿಷ್ ಒಳಗೊಂಡ ದ್ವಿಭಾಷಾ ನೀತಿ ಜಾರಿ ಮಾಡುವಂತೆ ಒತ್ತಾಯಿಸಲಾಗಿದೆ. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಸತ್ಯಾಗ್ರಹವನ್ನು ಮಾಡಲಾಗಿದೆ. ನೆರೆಯ ರಾಜ್ಯಗಳಲ್ಲಿ ತ್ರಿಭಾಷಾ ನೀತಿಗೆ ಒಪ್ಪಿಗೆ ನೀಡಿಲ್ಲ. ನಮ್ಮ ರಾಜ್ಯದಲ್ಲಿ ಮಾತ್ರ ತ್ರಿಭಾಷಾ ನೀತಿ ಜಾರಿಗೊಳಿಸಲಾಗಿದೆ. ದ್ವಿಭಾಷಾ ನೀತಿಗೆ ಒತ್ತಾಯಿಸಿ ಅಹೋರಾತ್ರಿ ಧರಣಿ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ದಲಿತ ಸಮುದಾಯದಲ್ಲಿ ಒಳ ಮೀಸಲಾತಿ ಜಾರಿಯ ಬಗ್ಗೆ ಚರ್ಚೆ ಮಾಡಲು ಕರೆಯಲಾಗಿದ್ದ ರಾಜ್ಯ ಸಚಿವ ಸಂಪುಟ ಸಭೆಯ ದಿನಾಂಕವನ್ನು ಮುಂದೂಡಿಕೆ ಮಾಡಲಾಗಿದೆ. ಆಗಸ್ಟ್ 19ರಂದು ಮಂಗಳವಾರ ಸಂಜೆ 5 ಗಂಟೆಗೆ ಸಭೆಗೆ ಸಮಯ ನಿಗದಿ ಮಾಡಲಾಗಿದೆ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸುವುದಕ್ಕೆ ವಿಶೇಷ ಕ್ಯಾಬಿನೆಟ್ ಕರೆಯಲಾಗಿತ್ತು. ಕೆಲ ಸಚಿವರ ಮನವಿ ಮೇರೆಗೆ ಶನಿವಾರದ ಬದಲು ಮಂಗಳವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿರುವಂತಹ ತುಂಗಭದ್ರಾ ಜಲಾಶಯಕ್ಕೂ ಕೂಡ ವಿಶೇಷವಾಗಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದ್ದು ಕಂಗೊಳಿಸ್ತಾ ಇದೆ. 33 ಕ್ರಸ್ಟ್ ಗೇಟ್ಗಳಿಗೆ ವಿದ್ಯುತ್ ದೀಪಾಲಂಕಾರವನ್ನ ಮಾಡಲಾಗಿದೆ. ಕೇಸರಿ, ಬಿಳಿ, ಹಸಿರು ಬಣ್ಣಗಳಿಂದ ತುಂಗಭದ್ರಾ ಜಲಾಶಯ ಜಗಮಗಿಸ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಮೇಘಸ್ಫೋಟಕ್ಕೆ 40ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಕಿಶ್ತವಾರ ಜಿಲ್ಲೆಯ ಚಾಸೋಟಿ ಹಳ್ಳಿಯಲ್ಲಿ ಸುರಿದ ಭಾರೀ ಮಳೆಗೆ ದಿಢೀರ್ ಪ್ರವಾಹ ಉಂಟಾಗಿ ಇಡೀ ಹಳ್ಳಿಯೇ ಕೊಚ್ಚಿ ಹೋಗಿದೆ. 16 ಮನೆಗಳು ನಾಮಾವಶೇಷಗೊಂಡಿದೆ. ತುಮಕೂರಿನ ಖ್ಯಾತಸಂದ್ರದಲ್ಲಿರುವಂತಹ ಮಾಜಿ ಸಚಿವ ಕೆಎನ್ ರಾಜಣ್ಣ ಮನೆಗೆ ಗೃಹ ಸಚಿವ ಪರಮೇಶ್ವರ್ ಭೇಟಿ ನೀಡಿದ್ದಾರೆ. ಇಬ್ಬರು ನಾಯಕರು ಕೂಡ ಸುಮಾರು 30 ನಿಮಿಷಕ್ಕೂ ಹೆಚ್ಚು ಕಾಲ ಮಾತಾಡಿದ್ದಾರೆ. ಪರಮೇಶ್ವರ್ ಇವತ್ತು ತುಮಕೂರು ಜಿಲ್ಲಾಡಳಿತದ ವತಿಯಿಂದ ಆಯೋಜನೆ ಮಾಡಿರುವಂತಹ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನ ಮಾಡಲಿದ್ದಾರೆ.
ಮಾಜಿ ಸಚಿವ ಎಚ್ವೈ ಮೇಟಿ ಮನೆಗೆ ಮುತ್ತಿಗೆ ಹಾಕುವುದಕ್ಕೆ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಸಿದ್ದತೆಯನ್ನು ಆರಂಭಿಸಿದ್ದಾರೆ. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಸಫಾಯಿ ಕರ್ಮಚಾರಿ ದೇವದಾಸಿ ವಿಕಲಚೇತನರಿಗೆ ಸಮರ್ಪಕ ಹಕ್ಕುಪತ್ರ ನೀಡಿಲ್ಲ. ಈ ಕಾರಣದಿಂದ ಬಿಟಿಟಿ ಅಧ್ಯಕ್ಷ ಎಚ್ವೈ ಮೇಟಿ ಮನೆಗೆ ಮುತ್ತಿಗೆ ಹಾಕಲು ಡಿಎಸ್ಎಸ್ ಕಾರ್ಯಕರ್ತರು ತೀರ್ಮಾನಿಸಿದ್ದಾರೆ.